ಕೃಷ್ಣ ಪರಮಾತ್ಮನಿಗೆ ಅನೇಕ ರೀತಿಯಾಗಿ ಯಶೋಧಾದೇವಿ ಆಡಿಸ್ತಾ ಇದ್ದಾಳೆ. ಆಡಿ ಆಡಿ ಕೃಷ್ಣ ಬಳಲಿದ ಅಂತ ತಿಳಿದಿದ್ದಾಳೆ, ಹಶ್ವಾಗಿದೆ ಅಂತ ತಿಳಿದಿದ್ದಾಳೆ. ಹಾಗೆ ಕೃಷ್ಣ ತಾಯಿಗೆ ಕಂಡಿದ್ದಾನೆ. ಯದ್ಯಪಿ ಕೃಷ್ಣನಿಗೆ ಅತೃಪ್ತಿ ಅನ್ನೋದು ಇಲ್ಲ, ಅವನು ತೃಪ್ತ. ಆದರೂ ಹಸಿವಾಗಿದೆ, ಬಾಯಾರಿಕೆಯಾಗಿದೆ ಅನ್ನುವಂತೆ ಕೃಷ್ಣನಿಗೆ, ಮಗುವಿಗೆ ತಾಯಿ ಹೇಗೆ ಹೊಟ್ಟೆ ಹಸಿದಾಗ ಊಟ ಮಾಡಿಸಬೇಕು ಹಾಗೆ ಮಾಡಿಸ್ತಾ ಇದ್ದ. ರಾಜರು ವರ್ಣನೆ ಮಾಡ್ತಾ ಹೇಳ್ತಾರೆ, ನಿತ್ಯ ತೃಪ್ತವಾ ಸುದೇವ, ನಿತ್ಯ ತೃಪ್ತವಾ ಸುದೇವ, ಹಸಿದು ಎಂದು ಅನ್ನವ ತುತ್ತು ಮಾಡಿ ಉಣಿಸುತ್ತಿದ್ದ ಮೃಷ್ಟ ಅನ್ನವ. ಆ ಯಶೋದೆ ಮೋಕ್ಷಪ್ರದನಾದ ಮುಕುಂದನಿಗೆ ಹಸಿದಿದ್ದಾನೆ ಅಂತ ಊಟ ಮಾಡಿಸ್ತಾ ಇದ್ದಾಳೆ. ಹೇಗೆ ಮಾಡಿಸ್ತಾ ಇದ್ದಾಳೆ ಅಂದರೆ, ತುತ್ತು ಮಾಡಿ, ಒಂದೊಂದು ತುತ್ತೇ ಮಾಡಿ. ನಿಮಗೆ ಗೊತ್ತಿದೆ, ಪುಟ್ಟ ಮಕ್ಕಳಿಗೆ ಊಟ ಮಾಡಿಸೋದು ಅಂದರೆ ಒಂದು ತುತ್ತು ಅನ್ನ ತಿನ್ನಿಸ್ಬೇಕಾದ್ರೆ ಸಾಕಾಗ್ಬಿಡುತ್ತೆ. ಆದರೆ ಅವನು ಎಂಥವ? ವಾಸುದೇವ. ವಾಸುದೇವ ಅಂದರೆ ಮೋಕ್ಷಪ್ರದ, ಮೋಕ್ಷ ಕೊಡುವ ಕಾಲಕ್ಕೆ ಇಡೀ ಜಗತ್ತನ್ನೇ ತುತ್ತು ಮಾಡಿ ನುಂಗ್ತಾನೆ. ಏಕೋ ವಿಷ್ಣು ಮಹದ್ಭೂತಂ. ಪ್ರಳಯ ಕಾಲದಲ್ಲಿ ಚೇತನ ಅಚೇತನಾತ್ಮಕವಾದ ಇಡೀ ಬ್ರಹ್ಮಾಂಡವನ್ನೇ ಒಂದು ತುತ್ತು ಮಾಡಿ ನುಂಗುವವನಿಗೆ ಕೈಯಲ್ಲಿ ಒಂದು ತುತ್ತು ಹಿಡಿದು ತಿನ್ನಿಸ್ತಾ ಇದ್ದರೆ ಕೃಷ್ಣನ ನಾಟಕ. ಕೃಷ್ಣ ಅಂತಾನೆ, ತುತ್ತು ದೊಡ್ಡ ಮಾಡ್ವೆ ಅಮ್ಮ ಅಷ್ಟನ್ನೆಲ್ಲ ಉಂಬೆನೆಂಬ, ಎನ್ನಪ್ಪ ನೀನು ಉಣುವಿಯೋ ಎಂದು ಅಪ್ಪಿಕೊಂಬಳು. ಅವಳು ಕೈಯಲ್ಲಿರೋ ತುತ್ತು ನೋಡಿ ಕೃಷ್ಣ ಹೆದರ್ಕೊಳ್ತಿದ್ದಂತೆ. ಇಷ್ಟು ದಪ್ಪ ತುತ್ತು ತೊಗೊಂಡಿದೆಯಲ್ಲ, ನಾ ತಿನ್ನಲ್ಲ ಅಂತ. ಸಾಮಾನ್ಯ ಮಕ್ಕಳು ಯಾರು ಅಮ್ಮ ಅನ್ನ ಕಲಸಿ ಕೈಲಿ ಹಿಡ್ಕೊಂಡ ತಕ್ಷಣ ಆ ಅಂತ ಬಾಯಿ ತೆಗೆದು ತಿನ್ನಲ್ಲ. ತುತ್ತು ಹಿಡ್ಕೊಂಡ ತಕ್ಷಣ ಹಠ ಮಾಡತ್ವ, ಬೇಡ 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 ಅಂತ. ಕೃಷ್ಣನೂ ಹಠ ಮಾಡಿದ್ನಂದು, ಇಷ್ಟು ದೊಡ್ಡ ತುತ್ತು ನಾ ತಿನ್ನಲ್ಲ ಅಂತ. ಇವತ್ತು ನಮ್ಮ ಮನೇಲಿ ಮಕ್ಕಳು ಅನ್ನ ಅಂದರೆ ಬೇಡ ಅನ್ನತ್ತೆ. ಅವು ಬರೀ ತಿನ್ನಬಾರದು, ಯಾವುದು ತಿನ್ನಬಾರ್ದು, ಕುರ್ಕುರೆ ಇಂಥ ದರಿದ್ರದ್ದೇ ತಿನ್ನತ್ತೆ. ಅನ್ನ ಒಂದು ಬೇಡ, ಮಿಕ್ಕಿದ್ದೆಲ್ಲ ತಿನ್ನತ್ತೆ. ಇಲ್ಲಿ ಕೃಷ್ಣ ಅನ್ನ ಬೇಡ ಅಂತ ಇದ್ದಾನೆ. ತಾಯಿ ಪಾಪ, ಎನ್ನಪ್ಪ ನೀನು ಉಣ್ಣುವಿಯೋ ಎಂದು ಅಪ್ಪಿಕೊಂಡಳು. ಮಗುವನ್ನು ಅಪ್ಪಿಕೊಂಡು, ತಿಂತ್ಯಪ್ಪ ನನ್ನ ರಾಜ, ನನ್ನ ಮುದ್ದು, ನನ್ನ ಬಂಗಾರ ಅಂತ ತಿನ್ನಿಸ್ತಾ ಇದ್ದಾಳೆ. ಹಸಿದನೆಂದು ಶ್ರೀಕೃಷ್ಣ ಮುಸುಕ ಪಿಡಿದು ಎಳೆಯುತ್ತಿರಲು ಹಸನಾದ ತನುಮೇವುಗಳ ಕೊಟ್ಟಳು. ಕೃಷ್ಣ ಅವರಮ್ಮನ ಸೆರಗಿಡಿದು ಹಶ್ವಾಗ್ತಾ ಇದೆ ಅಂತ ಮತ್ತೆ ಮತ್ತೆ ಅಳುವಾಗ ಹಾಲು ಕೊಡ್ತಾ ಇದ್ದಾಳೆ. ಹೊಟ್ಟೆ ಕೊಟ್ಟರೆ ಕೃಷ್ಣ ಅನ್ನಂತೆ, ತನುವವಲ್ಲೆನೆಂದು ಛಲವ ಮಾಡಿ ಅಳುತ್ತಿರಾಲು ಬಾಲರಮಾರೂಪ ಇನ್ನೆಂತು ಮಾಡಲಿ. ಅನ್ನ ತಿನ್ನಲ್ಲ, ಹಾಲು ಕುಡಿಯಲ್ಲ. ಅನ್ನನಾರು ತಿಂದರೆ ತಿನ್ನಿಸ್ಬೋದು, ಹಾಲು ಕುಡಿದ್ರಾರು ಕುಡಿಸ್ಬೋದು. ಹಸ ಏನು ಮಾಡಲಿ ನಿಂಗೆ? ಬಾಲ ರಮಾರೂಪ, ನೀನು ರಮಾದೇವಿಗೆ ಒಡೆಯನಾದವ, ನಿನಗಿನ್ನೇನು ಕೊಡಲಿ? ಎನಿತು ಮಾಡಲಿ. ಅಮ್ಮ ಹಸಿದನೆಂದು ಅಮ್ಮಿಯಾವಲ್ಲೆನೆಂಬ ಸುಮ್ಮನೆ ಹೊರ ಅಂಗಳಕ್ಕೆ ತಂದುಕೊಂಡಳು. ಊಟನೂ ಮಾಡ್ತಿಲ್ಲ, ಹಾಲು ಕುಡಿತಿಲ್ಲ, ಮಗು ಒಂದೇ ಅಳ್ತಾ ಇದೆ. ಅದಕ್ಕೆ ಅಂಗಳಕ್ಕೆ ಕರ್ಕೊಂಡು ಬಂದ್ಲಂತೆ. ಮಗುವನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಬಂದ್ಲು. ಸಾಮಾನ್ಯ ತಾಯಂದರು ಮನೆ ಒಳಗೆ ಮಕ್ಕಳಿಗೆ ಊಟ ಮಾಡಿಸಲ್ಲ, ಹೊರಗೆ ಕರ್ಕೊಂಡೋಗಿ ಚಂದ್ರನ ತೋರಿಸಿ, ಅದು ಇದು ಎಲ್ಲ ತೋರಿಸಿ, ಬೀದಿಲಿ ಹೋಗೋರು ಹಾದಿಲಿ ಹೋಗೋರನ್ನೆಲ್ಲ ತೋರಿಸಿ, ನೀ ತಿಂತ್ಯೋ ಅದಕ್ಕೆ ಕೊಟ್ಟುಬಿಡ್ಲೋ, ಹೀಗೆಲ್ಲ ಮಾಡ್ತಾರೆ. ಕೃಷ್ಣನೂ ಹೊರಗೆ ಕರ್ಕೊಂಡು ಹೋದ್ಲು. ಮೇಲ್ ಚಂದ್ರ ಇದ್ದ. ಇದು ಅದ್ಭುತವಾದ ಕತೆ. ವಾದಿರಾಜರು ಹೇಳ್ತಾರೆ, ಪೂರ್ಣ ಚಂದ್ರ ಉದಿಸಿರಾಲು ಮೇಲೆ ಈ ಚಂದ್ರನನ್ನು ತಾರೆಯನ್ನ ಕೈಯಲ್ಲೆಂದು ತಾಯ ಕಾಡಿದ. ಮೇಲ್ ಚಂದ್ರನ್ ತೋರಿಸಿದ್ಲು ಅವರಮ್ಮ, ಚಂದಮಾಮ ನೋಡು ಅಂತ. ಸಾಮಾನ್ಯ ಮಕ್ಕಳಿಗೆಲ್ಲ
ಆಕಾಶದಲ್ಲಿ ಚಂದ್ರನ್ ತೋರಿಸಿ ಚಂದಮಾಮ ನೋಡು ಅಂತ ಹೇಳ್ತಾರೆ. ನಾವು ದಾಸರ ಒಂದು ಪದ್ಯದಲ್ಲಿ ಕೇಳ್ತೇವೆ, ಚಂದ್ರ ಬೇಕೆಂದು ರಾಮ ಹಠ ಮಾಡಿದ ಕಥೆ ಕೇಳಿದ್ದೀರಿ, ರಾಮಾಯಣದ್ದು. ಭಾಗವತದಲ್ಲಿ ಕೃಷ್ಣನ ಕಥೆ, ವಾದಿರಾಜರು ಹೇಳುವ ಅದ್ಭುತವಾದ ಕಥೆ ಇದು. ಕೃಷ್ಣನೂ ಹಾಗೆ ಹಠ ಮಾಡಿದನು. ಎಲ್ಲ ಅವತಾರದಲ್ಲೂ ರಾಮಕೃಷ್ಣ 2 ಅವತಾರದಲ್ಲೂ ಚಂದ್ರನ ಮೇಲೆ ಕಣ್ಣು, ಚಂದ್ರ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಇವಳು ಅಂದ್ಕೊಂಡ್ಳು ಯಾಕಾರು ಚಂದ್ರನ್ ತೋರಿಸಿದ್ನು ಅಂತ. ತೋರಿಸಿದ ತಪ್ಪಿಗೆ ಚಂದ್ರನ್ನೇ ಕೇಳ್ತಾ ಇದ್ದಾನಲ್ಲ. ತಾರೆಯನ್ನ ಕೈಯಲ್ಲೆಂದು ತಾಯಿಯ ಕಾಡಿದ ಯಶೋದೆಗೆ ಗೋಳೈಕೊಳ್ತಾ ಇದ್ದ, ನಂಗೆ ಚಂದ್ರ ಬೇಕು, ಚಂದ್ರ ಬೇಕು, ಚಂದ್ರ ಬೇಕು. ಏನು ಹೇಳುವಿಯೋ ರಂಗ, ಮೇಲೆ ಇದ್ದ ಚಂದ್ರನನ್ನು ಹಾಗೆ ತರಲಿ ಅಳವಲ್ಲ ಎಂದಳೆ ಶೋಧ. ನೀನೇನೋ ಕೇಳ್ತೀಯಪ್ಪ, ಕೇಳಿದ್ದೆಲ್ಲ ಕೊಡೋಕ್ಕಾಗತ್ತಾ? ಆಕಾಶದಲ್ಲಿರೋ ಚಂದ್ರನ ಹ್ಯಾಕೆ ಕೊಡಲಿ ಅಂತ ಇದ್ದಾಳೆ. ನಂಗೆ ಬೇಕೇ ಬೇಕು ಅಂತ ಹಠ ಕೃಷ್ಣಂದು. ಇವಳು ಕೇಳೋವರೆಗೂ ಕೇಳಿ ಕೃಷ್ಣನ ಸೊಂಟ ಹಿಡಿದು, ಮಗುವಿನ ಸೊಂಟ ಹಿಡಿದು ಚಂದ್ರನ ಕಡೆ ಮಾಡಿ ನೀನೇ ತಗೋ ಅಂತ ಹೀಗೆ ಅಂದ್ಬಿಟ್ಲು ಕೃಷ್ಣನ ಮೇಲೆ ಎತ್ತಿದ್ದೇ ತಡ. ಕೃಷ್ಣ ಏನು ಮಾಡ್ದ, ಶಂಬರಾರಿಪಿತ ಮನ್ಮಥ ಜನಕನಾದ ಆ ಭಗವಂತ ಶಂಬರಾರಿಪಿತನ ಗೋಪಿ ಅಂಬರಕ್ಕೆ ಪಿಡಿದು ಎತ್ತಿ ಆಕಾಶ ಕಡೆ ಹೀಗೆ ಹಿಡಿದೆತ್ಲು. ಪುಟ್ಟ ಕೃಷ್ಣ ಏನು ಮಾಡ್ದ, ತನ್ನ ಪುಟ್ಟ ಕೈಯಲ್ಲಿ ಹೀಗಂದ ಅಷ್ಟೆ. ಅಂದದ್ದೇ ತಡ, ಬಂದು ಇಳಿದ ಕರತಲದಲ್ಲಿ ಚಂದಾಗಲೇ. ಆಕಾಶದಲ್ಲಿದ್ದ ಚಂದ್ರ ದಡ 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 ಇಳ್ಕೊಂಡು ಬಂದು ಕೃಷ್ಣನ ಕೈಯಲ್ಲೇ ನಿಂತು ಬಿಟ್ನಂತೆ. ನಾವು ರಾಮಾಯಣದಲ್ಲಿ ಆ ದಾಸರ ಹಾಡಲ್ಲಿ ಕೇಳುವಾಗ, ರಾಮ ಹಠ ಮಾಡಿದಾಗ ಸುಮಂತು ಅನ್ನುವ ಮಂತ್ರಿ ಕನ್ನಡಿ ತಂದು ಚಂದ್ರನ ಬಿಂಬ ತೋರಿಸಿ ರಾಮನಿಗೆ ಸಂತೋಷಪಡಿಸಿದ. ಇಲ್ಲಿ ಕೃಷ್ಣಾವತಾರದಲ್ಲಿ ಬಿಂಬ ಬೊಂಬೆ ಯಾವುದೂ ಇಲ್ಲ. ಸ್ವಯಂ ಕೃಷ್ಣ ಹೀಗಂದ, ಆಕಾಶದಲ್ಲಿರೋ ಚಂದ್ರ ಕೈಗೆ ಬಂದ. ಏನಿದ್ರ ಕತೆ? 2 ಕಥೆಗಳ ತಾತ್ಪರ್ಯ ಏನಂದರೆ, ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ. ಎಲ್ಲ ದೇವತೆಗಳು ಭಗವಂತನ ಸೇವಕರು ಅಂತ ಒಂದರ್ಥ. 2ನೇದು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ, ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಚಂದ್ರನ ಒಳಗಿರುವವನೂ ನಾನೇ, ತೇಜೋ ರೂಪದಿಂದ ಚಂದ್ರನ ಒಳಗೆ ನಾನೇ ಇದ್ದೇನೆ. ಚಂದ್ರನಿಗೆ ಈ ಬಾರಿ ಚಂದ ಬರಲಿಕ್ಕೆ ನನ್ನ ಇರುವಿಕೆ ಕಾರಣ. ಹೀಗಾಗಿ ನನ್ನ ಕಂಟ್ರೋಲಲ್ಲಿ ಅವನಿದ್ದಾನೆ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಕೈ ಹೀಗಂದಿದ್ದೇ ತಡ, ಚಂದ್ರ ಬಂದು ಕೈಯಲ್ಲೇ ಕೂತ್ಬಿಟ್ಟ. ಬಂದು ಇಳಿದ ಚಂದ್ರನ ಇಂದಿರೇಶ ನೋಡಿ ನಕ್ಕು, ಕನ್ನಡಿಯಂತೆ ತಾಯಿಗೆ ತೋರಿಸಿ ಮೇಲಕ್ಕೆತ್ತಿದ. ಆ ಸತಿ ಚಂದ್ರನ್ ತೋರಿಸ್ದ, ನಿಂಗಾಗದಿದ್ರೆ ನಂಗಾಗತ್ತೆ. ಈ ಕಥೆ ಏನಂದರೆ, ಜೀವರಿಗೆ ಆಗದ್ದು ದೇವೋತ್ತಮನಿಗೆ ಆಗತ್ತೆ. ನಿಮಗೆ ಯಾವುದು ಆಗೋದೇ ಇಲ್ಲ ಅದು ದೇವರಿಗಾಗತ್ತೆ. ಇದರಲ್ಲಿ ಇನ್ನೊಂದು ಕಥೆ ಏನಂದರೆ, ಯಾವುದು ನಿಮ್ಮ ಜೀವನದಲ್ಲಿ ಪರಿಹಾರ ಮಾಡ್ಕೊಳ್ಳಿಕ್ಕಾಗೋದೇ ಇಲ್ಲ ಅಂತಿದೆ, ಅದು ಭಗವಂತನ ಪಾದ ಹಿಡಿದರೆ ನಿಮ್ಗೆ ಖಂಡಿತ ಅವನ್ನ ನೆರವೇರಿಸಿಕೊಡ್ತಾರೆ.